ಚೆನ್ನಾಗಿದ್ದೀನಿ. ಸೊ ಇವತ್ತು ನಾನು ನಿಮಗೆ ಹೊಸದೊಂದು ವ್ಲಾಗ್ ಮೂಲಕ ನಿಮ್ಮ ಮುಂದೆ ಬರ್ತಾಯಿದ್ದೀನಿ. ಏನು ಅಂತಂದರೆ ಬಿಸಿಯಾಗಿ ಬಾಯಲ್ಲಿಟ್ಟರೆ ಕರಗುವಂಥ ಮೂರೇ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿ ಮಾಡುವಂಥ ರುಚಿಕರವಾದಂಥ ಒಂದು ಶಂಕರಪೊಳೆನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇದು ಮಾಡೋದಕ್ಕೆ ಮೈದಾ ಹಿಟ್ಟು, ಶುಗರು ಹಾಗೆ ಆಯಿಲು ಈ ಮೂರಿದ್ದರೆ ಸಾಕು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಇದು ಮೂರಿದ್ದರೆ ಸಾಕಾಗುತ್ತೆ. ನೀವು ಈ ರುಚಿಕರವಾದಂಥ ಶಂಕರಪೊಳೆನ ಮಾಡ್ಬೋದು. ನಾನು ಒಂದು ಬಾಣಲೆಯಲ್ಲಿ 1 ಲೋಟ ಆಗೋಷ್ಟು ಎಣ್ಣೆನ ಕುದಿ ಬರಿಸ್ತಾ ಇದ್ದೀನಿ. ನೀವು ಎಣ್ಣೆ ಬದಲು ಬೇಕಾದರೆ ತುಪ್ಪ ಬೇಕಾದರೆ ತೊಗೋಬೋದು. ನಿಮಗೆ ಯಾವ ಎಣ್ಣೆ ಬೇಕಾದರೂ ನೀವು ಅದನ್ನೇ ಯೂಸ್ ಮಾಡ್ಕೊಬೋದು. ಕಾಯ್ದಿರೋ ಎಣ್ಣೆನ ಮೈದಾ ಹಿಟ್ಟಿಗೆ ಹಾಕಿಬಿಟ್ಟು ಕಲಿಸ್ಕೋಬೇಕು. ಅದು ಯಾವ ಥರ ಇರಬೇಕು ಅಂತಂದರೆ, ನಾವು ಎಣ್ಣೆ ಹಾಕಿ ಮೈದಾ ಹಿಟ್ಟನ್ನ ಕಲಿಸಿದ್ರೆ ನೋಡಿ ಆ ಥರ ಉಂಡೆ ಬರಬೇಕು, ಆ ಥರ ಕಲಿಸ್ಕೋಬೇಕು. ಅದಾದ ನೆಕ್ಸ್ಟು ನೀರು ಹಾಕಿಬಿಟ್ಟು ನಮ್ಮ ಚಪಾತಿ ಹಿಟ್ಟಿನ ಹದಕ್ಕೆ ಅದನ್ನು ಕಲಿಸ್ಕೋಬೇಕು. ಒಂದು ಚಪಾತಿ ಹಿಟ್ಟಿನ ಹದದಲ್ಲಿ ಕಲಿಸಿದ್ದೀನಿ. ಇದನ್ನೊಂದು 10 ಮಿನಿಟ್ಸ್ ಬರೆಯೋಣ. ಅದು ಚೆನ್ನಾಗಿ ಬೆಳ್ಕೊಂಡ್ಲಿ ಆಮೇಲೆ 10 ಮಿನಿಟ್ಸ್ ಆದಮೇಲೆ ಅದನ್ನು ಮುಂದಿನ ಪ್ರೊಸೀಜರ್ನ ಮಾಡೋಣ. ಚಪಾತಿ ಹಿಟ್ಟಿನ ಹದದಲ್ಲಿ ಕಲಿಸ್ಕೊಂಡಿರ್ತೀವಲ್ಲ ಅದನ್ನು ಈ ಥರ ಉಂಡೆ ಮಾಡಿ ಚಪಾತಿ ಥರ ಲಟ್ಟಿಸ್ಕೋಬೇಕು. ಚಪಾತಿಯಷ್ಟು ತೆಳಗೆ ಲಟ್ಟಿಸ್ಕೋಬೇಡಿ, ಸ್ವಲ್ಪ ದಪ್ಪವಾಗಿ ಲಟ್ಟಿಸ್ಕೋಬೇಕು. ನಾನು ಲಟ್ಟಿಸಿ ತೋರಿಸ್ತೀನಿ ಇವಾಗ. ಹಾಗೆ ಫ್ರೆಂಡ್ಸ್, ಇನ್ನೊಂದು ವಿಷಯ, ಇದಕ್ಕೆ ಯಾವುದೇ ಥರ ಸೋಡಾ ಏನು ಹಾಕೋದು ಬೇಡ. 3 ಐಟಮ್: ಮೈದಾ ಹಿಟ್ಟು, ಎಣ್ಣೆ, ಶುಗರು. ನೀವು ಬೇಕಾದರೆ ಎಣ್ಣೆ ಬದಲು ತುಪ್ಪನ ಯೂಸ್ ಮಾಡ್ಬೋದು. ಈ ಥರ ಲಟ್ಟಿಸ್ಕೋಬೇಕು. ಇಷ್ಟು ದಪ್ಪ ಇರಬೇಕು. ಇದನ್ನು ನಾವು ಚಾಕುವಿಂದ ಕಟ್ ಮಾಡ್ಕೋಬೇಕು. ನಿಮಗೆ ಯಾವ ಥರ ಶೇಪಲ್ಲಿ ಬೇಕಾದರೂ ಕಟ್ ಮಾಡ್ಕೊಬೋದು. ನಾನು ಕಟ್ ಮಾಡಿ ತೋರಿಸ್ತೀನಿ. ಫ್ರೆಂಡ್ಸ್, ಈ ಥರ ಶೇಪಲ್ಲಿ ಕಟ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಫ್ರೆಂಡ್ಸ್, ಈ ಥರ ಕಟ್ ಮಾಡ್ಕೊಂಡಿರೋದನ್ನ ಒಂದು ತಟ್ಟೆಗೆ ಮೈದಾ ಹಿಟ್ಟು ಹಾಕಿಬಿಟ್ಟು ಅದಕ್ಕೆ ಈ ಥರ ಚಾಕು ಸಹಾಯದಿಂದ ಎಲ್ಲದನ್ನೂ ಎಪ್ಪಿಸಿ ಅದಕ್ಕೆ ಹಾಕಬೇಕಾಗತ್ತೆ. ತುಂಬ ಕೇರ್ಫುಲ್ಲಾಗಿ ಮಾಡಬೇಕು. 1-2 ಸಲ ಮಾಡೋಷ್ಟೊತ್ತೆ ನಿಮಗೆ ಗೊತ್ತಾಗುತ್ತೆ ಹೇಗೆ ಮಾಡೋದು ಏನು ಅಂತ. ಫಸ್ಟು 1-2 ಸಲ ಕಷ್ಟ ಆಗುತ್ತೆ, ಬಟ್ ತುಂಬ ಈಸಿ ಇದೆ, ಮಾಡ್ಬೋದು. ಈ ಥರ ಹಾಕ್ಬೋದು ಒಟ್ಟಿಗೆ, ಎಣ್ಣೆಲೇ ಅದು ಬಿಟ್ಕೊಳ್ಳುತ್ತೆ. ಈ ಥರ ಚಾಕುಯಿಂದ ಯಾವಾಗಲೂ ಎಪ್ಪಿಸ್ಬಿಟ್ಟು ಹಾಕಿ. ಈಗ ಎಣ್ಣೆ ಕಾದಿದೆ. ಏನು ನಾವು ಇಟ್ಕೊಂಡಿರ್ತೀವೋ ಆ ಶಂಕರಪೊಳೆನ ಇದಕ್ಕೆ ಹಾಕೋಣ. ಫ್ರೆಂಡ್ಸ್, ಈ ಥರ ಶಂಕರಪೊಳೆನ ಏನು ಮಾಡಿಟ್ಕೊಂಡಿರ್ತೀವೋ ಅದನ್ನು ಎಣ್ಣೆಗೆ ಹಾಕ್ಕೋಬೇಕು. ಎಣ್ಣೆಗೆ ಹಾಕೋಷ್ಟೊತ್ತೆ ಮುದ್ದೆ ಆಗಿದ್ದರೂ ಪರವಾಗಿಲ್ಲ, ಏನು ಆಗೋದಿಲ್ಲ. ಅದು ಕಾಯ್ತಾ ಎಣ್ಣೆ ಜೊತೆ ಬಿಟ್ಕೊಂಬಿಡುತ್ತೆ. ಥರ ಕಲ್ಲರ್ಗೆ ಬರಬೇಕು. ಇದು ಗೋಲ್ಡನ್ ಬ್ರೌನ್ ಕಲರ್ಗೆ ಬಂದಿದೆ. ಏನಂತ ಅಂದರೆ ಶಂಕರಪೊಳೆನ ಎಣ್ಣೆಗೆ ಹಾಕಿದ ತಕ್ಷಣ ಕೈಯಾಡಿಸ್ತಾ ಇರಬೇಕು, ಇಲ್ಲ ಅಂತಂದರೆ ಒಂದೇ ಕಡೆ ಅದು ಬ್ಲ್ಯಾಕ್ ಆಗೋ ಚಾನ್ಸಸ್ ಇರುತ್ತೆ. ಇದು ಕರೆದಿಟ್ಟಿರೋ ಶಂಕರಪೊಳೆ. ಇದಕ್ಕೆ ಶುಗರ್ ಪೌಡ್ರನ್ನ ಹಾಕ್ಕೋಬೇಕು ಬಿಸಿ ಇರಬೇಕಾದ್ರೇ. ಈ ಥರ ಶುಗರು ಅದಕ್ಕೆ ಫುಲ್ ಮಿಕ್ಸ್ ಆಗಿರಬೇಕು.
ತೋರಿಸ್ತೀನಿ ನೋಡಿ, ಬಾಯಿಯಲ್ಲಿಟ್ಟರೆ ಕರಗೋಗುತ್ತೆ, ಅಷ್ಟು ಚೆನ್ನಾಗಿದೆ. ಫ್ರೆಂಡ್ಸ್, ನೋಡಿದ್ರಲ್ಲ ಶಂಕರಪಾಳೆನ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು. ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೇಗಾಯಿತು ಅಂತ ಹೇಳ್ಬಿಟ್ಟು ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ಗೆ ಎಲ್ಲರಿಗೂ ಈ ವ್ಲಾಗ್ನ ಕಳಿಸಿ. ಪ್ಲೀಸ್ ಫ್ರೆಂಡ್ಸ್, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಹೆಚ್ಚು ಹೆಚ್ಚು ವಿಡಿಯೋ ಮಾಡೋದಕ್ಕೆ ನನಗೂ ಹೆಲ್ಪ್ ಆಗುತ್ತೆ.